ನಿನ್ನೆ ಸಿಎಂ ಸಿದ್ದರಾಮಯ್ಯ ಸಚಿವರಿಗೆ ಔತಣಕೂಟ ಏರ್ಪಡಿಸಿದ್ರು. ಈ ಡಿನ್ನರ್ ಮೀಟಿಂಗ್ ನಲ್ಲಿ ಯಾವುದಾದ್ರೂ ಸ್ಫೋಟಕ ವಿಷಯ ಚರ್ಚೆ ಆಗುತ್ತೆ ಅಂತಾನೆ ಹೇಳಲಾಗ್ತಾ ಇತ್ತು. ಆದ್ರೆ ಬಿಹಾರ ಚುನಾವಣೆಯ ಬಗ್ಗೆ ಮಾತುಕತೆ ನಡೆದಿದೆ. ಈ ನಡುವೆ ಡಿಕೆ ಹಾಗೂ ಪರಮೇಶ್ವರ್ ಮಧ್ಯೆ ಸ್ವಾರಸ್ಯಕರ ಚರ್ಚೆ ಕೂಡ ಆಗಿದೆ. ಏನದು? ಈ ಕುರಿತ ಒಂದು ರಿಪೋರ್ಟ್ ಇದೆ, ಬನ್ನಿ ನೋಡೋಣ. ಸಿಎಂ ಸಿದ್ದರಾಮಯ್ಯ ಕರೆದ ಔತಣಕೂಟ ಸಾಕಷ್ಟು ಚರ್ಚೆ ಹುಟ್ಟುಹಾಕಿತ್ತು. ಸಚಿವ ಸಂಪುಟ ಪುನರಚನೆ ಬಗ್ಗೆ ಮಾತುಕತೆ ನಡೆಯುತ್ತೆ ಎನ್ನಲಾಗಿತ್ತು. ಮುಂದುವರೆದು ಮುಂದಿನ ರಾಜಕಾರಣದ ಸಾಧ್ಯಾಸಾಧ್ಯತೆಯ ದೃಷ್ಟಿಯಿಂದ ಈ ಮೀಟಿಂಗ್ ಮಹತ್ವದ್ದು ಅಂತ ವಿಶ್ಲೇಷಿಸಲಾಗಿತ್ತು. ಆದರೆ ಇಡೀ ಔತಣಕೂಟದಲ್ಲಿ ಈ ರೀತಿಯ ಯಾವ ಚರ್ಚೆಗಳೂ ಆಗಿಲ್ಲ. ಡಿನ್ನರ್ನಲ್ಲಿ ಇದ್ದದ್ದು ಬರೀ ಔತಣ ಅಂತಿದ್ದಾರೆ ಸಚಿವರು. ಚೆನ್ನಾಗಿತ್ತು, ಊಟ ಚೆನ್ನಾಗಿತ್ತು. ನಾನು 2 ಇಡ್ಲಿ ತಿಂದೆ, 2 ದೋಸೆ ತಿಂದೆ. ಸಾಂಬಾರು ಇರಲಿಲ್ಲ, ಚಟ್ನಿ ಇತ್ತು ಅಷ್ಟೇ. ಎಲ್ಲ ಇತ್ತು. ನಾನು 2 ಇಡ್ಲಿ 2 ದೋಸೆ ತಿಂದೆ. ಚಿಕ್ಕ ದೋಸೆ ಇತ್ತು, ದೊಡ್ಡ ದೋಸೆ. ಬಿಹಾರ ಚುನಾವಣೆ ಬಗ್ಗೆ ಮಾತ್ರ ಮಾತುಕತೆ. ಚುನಾವಣಾ ತಂತ್ರಗಾರಿಕೆಯ ಬಗ್ಗೆ ಸಿಎಂ ಸಚಿವರ ಚರ್ಚೆ. ಸಿಎಂ ಸಿದ್ದರಾಮಯ್ಯ ಡಿನ್ನರ್ ಮೀಟಿಂಗ್ ವೇಳೆ ಬಿಹಾರ ಚುನಾವಣೆಯ ಬಗ್ಗೆ ಚರ್ಚೆಯಾಗಿದೆ. ಕರ್ನಾಟಕದಿಂದ ಬಿಹಾರ ಚುನಾವಣೆಯ ಜವಾಬ್ದಾರಿ ಬಗ್ಗೆ ಮಾತುಕತೆ ನಡೆದಿದೆ. ಈ ಬಗ್ಗೆ ಬಿಜೆಪಿ ನಾಯಕರು ಆರೋಪವೊಂದನ್ನು ಮಾಡಿದ್ದಾರೆ. ಬಿಹಾರ ಚುನಾವಣೆಗೆ ಕಲೆಕ್ಷನ್ ಸಂಗ್ರಹಿಸೋದಕ್ಕೆ ಈ ಸಭೆ ಮಾಡಿದ್ದಾರೆ ಅಂತ ಬಿಜೆಪಿ ವ್ಯಂಗ್ಯವಾಡಿದೆ. ಈ ಆರೋಪಕ್ಕೆ ತಿರುಗೇಟು ಕೊಟ್ಟಿರುವ ಕಾಂಗ್ರೆಸ್ ನಾಯಕರು ಕಲೆಕ್ಷನ್ ಪದ್ಧತಿ ನಿಮ್ಮಲ್ಲಿರಬೇಕು, ನಮ್ಮಲ್ಲಿಲ್ಲ ಎಂದಿದ್ದಾರೆ. ಬಿಹಾರದ ಎಲೆಕ್ಷನ್ಗೆ ನೀವು ತನುಮನ ಇದ್ದಿದ್ದೇ ದನ ಕೊಡಬೇಕು ಅಂತ ಹೇಳಿ ಕಲೆಕ್ಷನ್ಗೆ ಮೀಟಿಂಗ್ ಮಾಡಿದ್ರು ಅಂತ ಸುದ್ದಿ ಬಂತು. ಬಿಹಾರದ ಎಲೆಕ್ಷನ್ಗೆ ಯಾರ್ಯಾರು ಎಷ್ಟೆಷ್ಟು ಕೊಡ್ತೀರಿ, ನೀನೆಷ್ಟು ಕೊಡ್ತೀಯಾ ಕೊಡದೇ ಇದ್ದವೊಂದು ಅವನಿಗೆ ಹಂಗೆ ಒಂದು ಕಾಂಟ್ ಕೊಡೋದು, ನೀನು ಮಂತ್ರಿ ಸ್ಥಾನ ಬದಲಾಯಿಸ್ತೀವಿ, ಕಲೆಕ್ಷನ್ ಮಾಡು ಕೊಡು. ಆ ಕಲೆಕ್ಷನ್ಗೆ ಮೀಟಿಂಗ್ ಕರೆದಿದ್ದಾರೆ. ಇಂಥವಕ್ಕೆಲ್ಲ ಮೀಟಿಂಗ್ ಕರೆದು ಅದನ್ನು ಇದನ್ನು ಮಾಡ್ತಾರೆ ಅಂತ ಏನಪ್ಪ ಇದು? ಅಂತ ಅವ್ರ ರೂಢಿ ಇರಬೇಕು, ಅವರಲ್ಲಿ ಪದ್ಧತಿ ಇರಬೇಕು. ಅದು ಬಿಜೆಪಿಯಲ್ಲಿ ಅವರು ಮೋಸ್ಟ್ಲಿ ಈಗೆಲ್ಲ ಮೀಟಿಂಗ್ ಮಾಡಿ ಕಲೆಕ್ಷನ್ ಮಾಡಿದ ರೂಢಿ ಇರಬೇಕು. ಡಿನ್ನರ್ ಮೀಟಿಂಗ್ ಮಾಡಿ ಕಲೆಕ್ಷನ್ ಬಗ್ಗೆ ಮಾತನಾಡ್ತಿದ್ದಾರೆ. ನಾವು ಬಿಜೆಪಿ ರೊಕ್ಕ ಕೊಡ್ಬೇಕಂತಾನೆ ಚರ್ಚೆ ಅಂತ ಬಿಜೆಪಿ ಹೇಳ್ತಿರೋದು. ಯಾಕಂದ್ರೆ ಅಲ್ಲಿ 7,500 ಕೋಟಿ ರೂಪಾಯಿ ಕೊಟ್ಟಿದಾರಲ್ಲ, ಈ ಓಟಿಗೆ 10,000 ರೂಪಾಯಿ ಕಮ್ಮಿ ಬಿದ್ದಿದೆ, ನಮಗೆ ಕೊಡ್ಬೇಕನ್ನೋದಕ್ಕೆ ನಾವು ಮೀಟಿಂಗ್ ಕರೆದಿರೋದು ಅಂತ ಹೇಳ್ಕೊಳ್ಳಿ ನೀವು. ಸಿಎಂ ಔತಣಕೂಟವನ್ನ ತಳಕ ಹಾಕಿ ನವೆಂಬರ್ ಕ್ರಾಂತಿಯಂತಿದ್ದ ಬಿಜೆಪಿಗೆ ಸಚಿವರು ತಿರುಗೇಟು ಕೊಟ್ಟಿದ್ದಾರೆ. ಇದರ ಜೊತೆಗೆ ಸಚಿವ ಸಂಪುಟ ಪುನರಚನೆ ಬಗ್ಗೆ ಮಾತುಕತೆ ಆಗಿಲ್ಲ ಎಂದಿದ್ದಾರೆ. ಮೊದಲು ಅವ್ರ ಭವಿಷ್ಯ ನೋಡ್ಕೊಂತ ತಿಳ್ಕೊಳ್ಳಿ. ಒಂದು ಮನೆ 100 ಬಾಗಿಲಾಗಿದಾವೆ ಏನ್ರಿ, ಬೇರೊಬ್ರು ಭವಿಷ್ಯ ಹೇಳಬೇಡ. ನಿಮ್ಮ ಬಾಗಿಲುಗಳು ನೋಡ್ಕೊಳ್ರಿ. ಅಶೋಕದ ಬಾಗಿಲ ಒಂದು, ವಿಜಯೇಂದ್ರದ ಬಾಗಿಲ ಒಂದು, ಸೋಮಣ್ಣವ್ರ ಬಾಗಿಲ ಒಂದು, ಜೋಶಿಯವ್ರ ಬಾಗಿಲ ಒಂದು, ಅಶ್ವತ್ಥನಾರಾಯಣ ಅವ್ರ ಬಾಗಿಲ ಒಂದು, ಯತ್ನಾಳ್ ಅವ್ರ ಬಾಗಿಲ ಒಬ್ಬಟ್ಟು ಹೊರಗೆ ಹೋಗಿದಾರ. ಆಮೇಲೆ ಎಷ್ಟು ಬಾಗಿಲುಗಳು, ಒಂದು ಮನೆ 100 ಬಾಗಿಲುಗಳದಾವೆ. ಆ ಥರ ಏನು ಚರ್ಚೆ ಆಗಿಲ್ಲ. ಆ ಥರ ಚರ್ಚೆ ಮಾಡಂಗಿದ್ರೆ ಮುಖ್ಯಮಂತ್ರಿಗಳಿಗೆ ಆಮೇಲೆ ಉಪಮುಖ್ಯಮಂತ್ರಿಗಳಿಗೆ ಸಂಪೂರ್ಣ ಫ್ರೀಡಮ್ ಇದೆ. ಅದ್ರ ಜೊತೆಗೆ ಹೈಕಮಾಂಡ್ ಅವ್ರು ತೀರ್ಮಾನ ಮಾಡಿ ಏನು ಫೈನಲ್ ಮಾಡ್ತಾರೆ ಅದು ಫೈನಲ್ ಆಗುತ್ತೆ. ಸರ್, ಬಿಜೆಪಿ ಅವ್ರು 4 ತಿಂಗಳಿಂದ ಏನು ಕ್ರಾಂತಿ ಎಂಬ ಭ್ರಾಂತಿಯಿಂದ ಹೊರಬರ್ತಾರೆ ಸರ್, ಏನು ಹೇಳ್ತೀವಿ? ಅದೇ ಕ್ರಾಂತಿ ಅಂದ್ರೆ ಅದೇ ನಿತಿನ್ ಗಡ್ಕರಿ ಅವರು ಪ್ರಧಾನಮಂತ್ರಿ ಆಗ್ತಾರೆ ಅಂತ ಒಂದು ಕ್ರಾಂತಿ ಇದೆ, ಅದು ಅವ್ರು ಹೇಳ್ತಿರೋದು. ಇನ್ನು ಸಿಎಂ ಔತಣಕೂಟಕ್ಕೆ ಕರೆದ ಸುದ್ದಿ ಹೊರಬಿದ್ದ ಬೆನ್ನಲ್ಲೇ ಎಸ್ಸಿ ನಾಯಕರು ಸಭೆ ನಡೆಸಿದ್ರು. ಎಚ್ಸಿ ಮಹದೇವಪ್ಪ, ಡಾಕ್ಟರ್ ಜಿ ಪರಮೇಶ್ವರ್ ಹಾಗೂ ಸತೀಶ್ ಜಾರಕಿಹೊಳಿ ಗುಪ್ತ ಮಾತುಕತೆ ನಡೆಸಿದ್ರು. ಇದೇ ಮೀಟಿಂಗ್ ವಿಚಾರ ನಿನ್ನೆಯ ಔತಣಕೂಟದ ವೇಳೆಯೂ ಪ್ರಸ್ತಾಪವಾಗಿದೆ. ಏನ್ ಗುರು, ಮೀಟಿಂಗ್ ಎಲ್ಲ ಮಾಡಿದ್ಯಾ? ಮಾಡ್ಬೇಕಲ್ಲಪ್ಪ ನಮ್ಮ ಅಸ್ತಿತ್ವಕ್ಕೆ. ಮೀಟಿಂಗ್ ನಲ್ಲಿ ಏನೆಲ್ಲ ಮಾಡಿದ್ದೀರಿ? ಮೀಟಿಂಗ್ ನಲ್ಲಿ ಆಗಿದ್ದಲ್ಲ ಹೇಳಕ್ಕಾಗತ್ತಾ? ಹೀಗಂತ ಪರಮೇಶ್ವರ್ ನಗೆ ಚಟಾಕಿ ಹಾರಿಸಿದ್ದಾರೆ. ಈ ಮಾತು ಕೇಳಿ ಕೆಲ ಸಚಿವರು ನಕ್ಕರು. ಎಚ್ಸಿ ಮಹದೇವಪ್ಪ ಸಿಎಂ ಆಗಲಿ ಎಂದ ದಲಿತ ನಾಯಕ. ಈ ನಡುವೆ ರಾಜ್ಯದಲ್ಲಿ ಮತ್ತೆ ದಲಿತ ಸಿಎಂ ಕೂಗು ಎದ್ದಿದೆ. ಸಿದ್ದರಾಮಯ್ಯ ಅವರನ್ನ ಮುಖ್ಯಮಂತ್ರಿ ಸ್ಥಾನದಿಂದ ಏನಾದರೂ ಕೆಳಗಿಳಿಸಿದರೆ ಆಗ ಸಚಿವ ಎಚ್ಸಿ ಮಹದೇವಪ್ಪ ಸಿಎಂ ಆಗಲಿ ಅಂತ ದಲಿತ ಮುಖಂಡರು ಒತ್ತಾಯಿಸಿದ್ದಾರೆ. ಮಹದೇವಪ್ಪ ದಲಿತ ಸಮುದಾಯದ ಹಿರಿಯ ರಾಜಕಾರಣಿ. ಕಾಂಗ್ರೆಸ್ನಲ್ಲಿ ಈಗಾಗಲೇ 2 ಬಾರಿ ದಲಿತರಿಗೆ ಸಿಎಂ ಸ್ಥಾನ ಕೈತಪ್ಪಿದೆ. ಈಗ ದಲಿತ ಸಿಎಂಗೆ ಸೂಕ್ತ ಸಮಯ ಬಂದಿದೆ ಎಂದಿದ್ದಾರೆ. ನಮ್ಮ ದಲಿತರ ಮಾಡಲೇಬೇಕು ಅಂತ ಸಂಕಲ್ಪ ಬಂದಾಗ ನಮ್ಮ ಮಾಡಬೇಕು ಮಾಡಿರ್ತಾರೆ. ಇಲ್ಲ ಅಂದ್ರೆ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ ಆಗಿರಲಿ, ಏನು ಬದಲಾವಣೆ ಮಾಡೋದು ಬೇಡ, ಸಿದ್ದರಾಮಯ್ಯನವರು ಮುಂದುವರಿಲಿ. ಏನೋ ಮಾಡ್ತೀವಿ ಅಂದ್ರೆ ನಮ್ಮ ಮಾಡಬೇಕು ಅಂತ ಮಾಡಬೇಕು. ಕನ್ನಡ ಎಲ್ಲ ಜೊತೆ ಸಹಪಾಠಿಗಳವರೇ. ಒಂದು ಕಡೆ ಡಿನ್ನರ್ ಪಾಲಿಟಿಕ್ಸ್ ನಡೀತಾ ಇದ್ರೆ ಇತ್ತ ಮತ್ತೆ ದಲಿತ ಸಿಎಂ ಕೂಗು ಎದ್ದಿದೆ.
ಬ್ಯೂರೋ ರಿಪೋರ್ಟ್, TV9.